ಲೋಕಸಭೆ ಟಿಕೆಟ್ಗೆ ಮಾಜಿ ಸಂಸದ ಉಗ್ರಪ್ಪ ಟವೆಲ್. ಲೋಕಸಭೆ ಟಿಕೆಟ್ಗೋಸ್ಕರ ಮಾಜಿ ಸಂಸದ ಉಗ್ರಪ್ಪನವರು ಕೂಡ ಟವೆಲ್ ಹಾಕಿದ್ದಾರೆ. ಈ ಬಾರಿ ಬಳ್ಳಾರಿ ಕಾಂಗ್ರೆಸ್ ಟಿಕೆಟ್ ಸಿಗುವ ವಿಶ್ವಾಸ ಇದೆ. ಈ ಮಾತುಗಳನ್ನು ಆಡಿದ್ದಾರೆ ಮಾಜಿ ಸಂಸದ ವಿಎಸ್ ಉಗ್ರಪ್ಪನವರು. ಯಾರು ಹೋಗಬೇಡಿ, ಇಷ್ಟ ಇಲ್ಲ. ಸುಮಲತಾ ಅವರ ನಿವಾಸಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಆಗಮನ ಆಗಿದೆ. ಈಗಷ್ಟೇ ದರ್ಶನ್ ರವರು ಆಗಮಿಸಿದ್ದಾರೆ ಸುಮಲತಾ ಅವರ ಜೆಪಿ ನಗರದ ನಿವಾಸಕ್ಕೆ. ಈಗಾಗಲೇ ಅನೇಕ ಮುಖಂಡರು ಕೂಡ ಬಂದು ಉಪಸ್ಥಿತರಿದ್ದಾರೆ ಸುಮಲತಾ ಅವರ ನಿವಾಸದಲ್ಲಿ. ಎಲ್ಲರೂ ಕೂಡ ಬಂದ್ ಆದ್ಮೇಲೆ ಈ ಮಹತ್ವದ ಸಭೆ ಆರಂಭವಾಗುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಆಗಮಿಸಿದಂತಹ ಕ್ಷಣ ಇದು. ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ದರ್ಶನ್ ರವರ ಬೆಂಬಲ ಸುಮಲತಾ ಅವರಿಗೆ ಯಾವ ಪರಿ ಇತ್ತು ಅನ್ನೋದನ್ನ ನೋಡಿದ್ವಿ. ಪ್ರತಿದಿನ ಕೂಡ ಎಲೆಕ್ಷನ್ ಘೋಷಣೆಯಾದಾಗಿನಿಂದ ಸುಮಲತಾ ಅವರು ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿದಾಗಿನಿಂದಲೂ ಕೂಡ ರಿಸಲ್ಟ್ ಬರುವವರೆಗೂ ಕೂಡ ದರ್ಶನ್ ರವರು ಸುಮಲತಾ ಅವರ ಬೆನ್ನಿಗೆ ನಿಂತಿದ್ರು. ಅವರ ಜೊತೆಯಲ್ಲೇ ಇದ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನ ಹಿಂಬಾಲಿಸಿಕೊಂಡು ಬಂದಿದ್ರು. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಸುಮಲತಾ ಅಂಬರೀಶ್ ಅವರ ಪರವಾಗಿ ದರ್ಶನ್ ರವರು ನಿಲ್ಲಲಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಾಥಮಿಕವಾಗಿ ಈ ಒಂದು ಮಹತ್ವದ ಸಭೆ ಇವತ್ತು ನಡೀತಾ ಇದೆ. ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತು ಚರ್ಚೆಯನ್ನ ಮಾಡಲಿದ್ದಾರೆ. ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕರೆ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸುಮಲತಾ ಅವರು ಕಣಕ್ಕಿಳಿತಾರೆ. ಅಕಸ್ಮಾತ್ ಟಿಕೆಟ್ ಕೈತಪ್ಪಿ ಹೋದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆದ್ರೆ ಮಂಡ್ಯದಲ್ಲೇ ನನ್ನ ರಾಜಕಾರಣ ಮುಂದುವರಿಯುತ್ತೆ, ಮಂಡ್ಯದಲ್ಲೇ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಈಗಾಗಲೇ ಕಡ್ಡಿ ತುಂಡಾದ ರೀತಿಯಲ್ಲಿ ಸುಮಲತಾ ಅಂಬರೀಶ್ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಮಂಡ್ಯದಿಂದ ಅವರು ಕಾಲನ್ನ ಎತ್ತಿ ಪಕ್ಕಕ್ಕಿಡಿಯುವಂತಹ ಲಕ್ಷಣಗಳು ಯಾವುದೇ ಕಾರಣಕ್ಕೂ ಕೂಡ ಗೋಚರಿಸ್ತಾ ಇಲ್ಲ. ಮತ್ತೊಮ್ಮೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿಯೇ ಸ್ಪರ್ಧೆಯನ್ನ ಮಾಡುವ ಸಾಧ್ಯತೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಅಥವಾ ಕಾಂಗ್ರೆಸ್ ಪಾಳೆಯದಿಂದ ಏನಾದರೂ ಅವರು ಸ್ಪರ್ಧೆಯನ್ನ ಮಾಡಬಹುದಾ ಅನ್ನೋ ಚರ್ಚೆಗಳು ಕೂಡ ಮತ್ತೊಂದು ಕಡೆ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಆ ಎಲ್ಲಾ ಉತ್ತರಗಳಿಗೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಪ್ರಶ್ನೆಗಳಿಗೆ. ಆದರೆ ಸದ್ಯಕ್ಕಂತೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಬಂದಿರೋದ್ರಿಂದ ಈ ಒಂದು ಸಭೆ ಮತ್ತಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ದರ್ಶನ್ ರವರು ಬರ್ತಾ ಇದ್ದಂತೆ ಅಲ್ಲಿದ್ದಂತಹ ಒಂದಷ್ಟು ಮುಖಂಡರು ಅವರನ್ನ ಬರಮಾಡಿಕೊಂಡ್ರು. ಸುಮಲತಾ ಅವರ ನಿವಾಸ ಜೆಪಿ ನಗರದ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದ್ರು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾದ್ರು, ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ಬಂದ್ರು, ಟಿಕೆಟ್ಗೋಸ್ಕರ ಲಾಭಿಯನ್ನ ಮಾಡಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಹೇಗೆ ಚರ್ಚೆ ಆಗಿದೆ, ಒಂದು ಕಡೆ ಜೆಡಿಎಸ್ ಅನ್ನ ಎದುರು ಹಾಕಿಕೊಳ್ಳೋಕ್ಕಾಗಲ್ಲ, ಮೈತ್ರಿ ಮಾಡಿಕೊಂಡು ಅವರು ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ, ಅವರ ಒಂದು ವಿಶ್ವಾಸವನ್ನ ತೆಗೆದುಕೊಳ್ಬೇಕಿದೆ. ಆ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಆಲೋಚನೆಯನ್ನ ಮಾಡಿ ನಿರ್ಧರಿಸಬೇಕಿದೆ. ಏಕಾಏಕಿ ಸುಮಲತಾ ಅಂಬರೀಶ್ ಅವರು ನಮ್ಮ ಪರವಾಗಿ ನಿಂತ್ಕೊಂಡ್ರು, ನಾವು ಅವರಿಗೆ ಲೋಕಸಭೆ ಚುನಾವಣೆ ಆದ್ಮೇಲೆ ಸಪೋರ್ಟ್ ಅನ್ನ ಕೊಟ್ವಿ, ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಿಂತ್ಕೊಂಡ್ವಿ ಅವರ ಪರವಾಗಿ, ಅವರು ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪರವಾಗಿ ನಿಂತ್ಕೊಂಡ್ರು ಅನ್ನೋ ಅಂದಾಜಿನ ಮೇರೆಗೆ ಏನಾದರೂ ಸುಮಲತಾ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇ ಆದ್ರೆ ಜೆಡಿಎಸ್ನ ವಿರೋಧವನ್ನ ಇಲ್ಲಿ ಎದುರಿಸಬೇಕಾದಂತಹ ಸ್ಥಿತಿ ಬಿಜೆಪಿಗೆ ಎದುರಾಗುತ್ತೆ. ಎಲ್ಲವನ್ನ ಸರಿದೂಗಿಸಿಕೊಂಡು ಬಿಜೆಪಿ ಆಲೋಚನೆಯನ್ನ ಮಾಡ್ತಾ ಇದೆ, ಅಳೆದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಿದೆ. ಆದ್ರೆ ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಟಿಕೆಟ್ಗೆ ಪಟ್ಟನ್ನ ಹಿಡಿದಿದ್ದಾರೆ. ಏನಾಗುತ್ತೆ ಅನ್ನೋ ಕುತೂಹಲವೂ ಕೂಡ ಇದೆ, ಕಾದ್ ನೋಡೋಣ.